ವಿದೇಶಿಗರ ವಶದಲ್ಲಿ ಭಾರತದ ಸಂಪತ್ತು ಮರಳಿ ಬರಬಹುದಾ ನಮ್ಮ ಅಮೂಲ್ಯ ಪರಂಪರೆ? ಕಳೆದು ಹೋದ ಕಲೆಗಳ ಹಿಂದೆ ಯಾರ ಕೈವಾಡವಿದೆ? ಭಾರತದ ಸುದೀರ್ಘ ಇತಿಹಾಸ, ಅನನ್ಯ ಸಂಸ್ಕೃತಿ ಮತ್ತು ಪ್ರಾಚೀನ ಕಲಾ ವೈಭವ ಜಗತ್ಪ್ರಸಿದ್ಧವಾದದ್ದು. ಆದರೆ ಹಲವು ಶತಮಾನಗಳ ಕಾಲ ನಡೆದ ವಿದೇಶಿ ಆಕ್ರಮಣಗಳು ಮತ್ತು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭಾರತದ ಅಮೂಲ್ಯ ಐತಿಹಾಸಿಕ ಕಲಾಕೃತಿಗಳು, ಆಭರಣಗಳು, ಹಸ್ತಪ್ರತಿ ಮುಂತಾದವುಗಳನ್ನು ದೇಶದಿಂದ ಹೊರಗೆ ಸಾಗಿಸಲಾಯಿತು. ಈಗ ಅವುಗಳನ್ನು ವಿಶ್ವದ ವಿವಿಧ ಮ್ಯೂಸಿಯಂಗಳಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಅಂತಹ ವಸ್ತುಗಳ ಪಟ್ಟಿ ದೊಡ್ಡದಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ, ಇಂದಿಗೂ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಲ್ಲಿರುವ 5 ಪ್ರಮುಖ ವಸ್ತುಗಳ ವಿವರ ಇಲ್ಲಿದೆ. ಅವುಗಳನ್ನು ಮರಳಿ ತರಲು ನಡೆಸುತ್ತಿರುವ ಪ್ರಯತ್ನಗಳ ಬಗೆಗೂ ಮಾಹಿತಿ ಇಲ್ಲಿದೆ. ಕೊಹಿನೂರ್ ವಜ್ರ. ಕೊಹಿನೂರ್ ವಜ್ರವು ಈಗ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿರುವ ಟವರ್ ಆಫ್ ಲಂಡನ್ನಲ್ಲಿ ಬ್ರಿಟಿಷ್ ಮನೆತನದ ಆಭರಣಗಳ ಸಂಗ್ರಹದಲ್ಲಿ ಇರಿಸಲಾಗಿದೆ. ಈ ವಜ್ರವು ಸುಮಾರು 176 ವರ್ಷಗಳಿಂದ ಇಲ್ಲಿ ಇದೆ. 1850ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕೊಹಿನೂರ್ ವಜ್ರವನ್ನು ಭಾರತದಿಂದ ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗಿತ್ತು. ಯಾವ ಕಾರಣಕ್ಕೆ ಕೊಹಿನೂರ್ ವಜ್ರ ತೆಗೆದುಕೊಂಡು ಹೋದ್ರು ಗೊತ್ತಾ? ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ಈ 105 ಕ್ಯಾರೆಟ್ನ ವಜ್ರವು ಆಂಧ್ರಪ್ರದೇಶದ ಕೊಲ್ಲೂರು ಗಣಿಗಳಲ್ಲಿ ಸಿಕ್ಕಿತ್ತು ಎನ್ನಲಾಗಿದೆ. ಮೊಘಲರು ನಾದಿರ್ ಶಾ, ರಂಜಿತ್ ಸಿಂಗ್ ಮುಂತಾದವರ ಕೈ ಬದಲಾಗಿ ಅಂತಿಮವಾಗಿ ಪಂಜಾಬ್ನ ಸಿಖ್ ಸಾಮ್ರಾಜ್ಯದ ಕೊನೆಯ ರಾಜ ಬಾಲಕ ದುಲೀಪ್ ಸಿಂಗ್ನಿಂದ 1849ರ ಲಾಹೋರ್ ಒಪ್ಪಂದದಡಿ ಬ್ರಿಟಿಷರು ಇದನ್ನ ತಮ್ಮ ಕೈವಶ ಮಾಡಿಕೊಂಡು ವಿಕ್ಟೋರಿಯಾ ರಾಣಿಗೆ ಉಡುಗೊರೆಯಾಗಿ ನೀಡಿದ್ರು. ಸುಲ್ತಾನ್ಗಂಜ್ ಬುದ್ಧನ ತಾಮ್ರದ ಮೂರ್ತಿ. ಈ ವಸ್ತು ಈಗ ಯುನೈಟೆಡ್ ಕಿಂಗ್ಡಮ್ನ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂ ಮತ್ತು ಆರ್ಟ್ ಗ್ಯಾಲರಿಯಲ್ಲಿ ಸಂರಕ್ಷಿಸಲಾಗಿದೆ. ಇದು ಸುಮಾರು 164 ವರ್ಷಗಳಿಂದ ಅಲ್ಲಿ ಇದೆ. 1862ರಲ್ಲಿ ಬ್ರಿಟಿಷ್ ರೈಲ್ವೆ ಇಂಜಿನಿಯರ್ ಇ.ಬಿ. ಹ್ಯಾರಿಸ್ ಇದನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದರು. ಯಾವ ಕಾರಣಕ್ಕೆ ಗೊತ್ತಾ? ಬಿಹಾರದ ಸುಲ್ತಾನ್ಗಂಜ್ನಲ್ಲಿ ರೈಲ್ವೆ ಮಾರ್ಗ ನಿರ್ಮಾಣದ ಸಂದರ್ಭದಲ್ಲಿ ಉತ್ಖನನ ನಡೆಸುವಾಗ ಗುಪ್ತರ ಕಾಲದ ಅಂದ್ರೆ ಸುಮಾರು 5ರಿಂದ 7ನೇ ಶತಮಾನದಲ್ಲಿ ಈ ಬೃಹತ್ ತಾಮ್ರದ ಬುದ್ಧನ ಮೂರ್ತಿ ಪತ್ತೆಯಾಯಿತು. 2.3 ಮೀಟರ್ ಎತ್ತರವಿರುವ ಅತ್ಯಂತ ಕಲಾತ್ಮಕವಾಗಿರುವ ಈ ಮೂರ್ತಿಯನ್ನು ಬರ್ಮಿಂಗ್ಹ್ಯಾಮ್ ಲೋಹದ ಕಾರ್ಖಾನೆ ಮಾಲೀಕ ಸ್ಯಾಮ್ಯುಯಲ್ ಥಾರ್ನಟ್ ಎಂಬುವವರಿಗೆ ಮಾರಾಟ ಮಾಡಲಾಯಿತು. ಅವರು ಅದನ್ನ ಮ್ಯೂಸಿಯಂಗೆ ದಾನ ಮಾಡಿದ್ರು. ಅಮರಾವತಿ ಶಿಲ್ಪ ಸಂಪತ್ತು. ಅಮರಾವತಿ ಶಿಲ್ಪ ಸಂಪತ್ತು ಈಗ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಸಂರಕ್ಷಿಸಲಾಗಿದೆ. ಈ ಶಿಲ್ಪಗಳು ಸುಮಾರು 140 ವರ್ಷಗಳಿಂದ ಅಲ್ಲಿ ಇವೆ. 1880ರ ದಶಕದಲ್ಲಿ ಸರ್ ವಾಲ್ಟರ್ ಎಲಿಯಟ್ ಸೇರಿದಂತೆ ಹಲವು ಬ್ರಿಟಿಷ್ ಅಧಿಕಾರಿಗಳು ಈ ಶಿಲ್ಪಗಳನ್ನು ಭಾರತದಿಂದ ತೆಗೆದುಕೊಂಡು ಹೋಗಿದ್ರು. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಅಮರಾವತಿಯಲ್ಲಿರುವ ಬೌದ್ಧ ಸ್ತೂಪದಿಂದ ಸುಮಾರು 120ಕ್ಕೂ ಹೆಚ್ಚು ಶಿಲ್ಪಕಲೆಗಳು ಮತ್ತು ಕೆತ್ತನೆಗಳನ್ನು ಬ್ರಿಟಿಷರು ಉತ್ಖನನದ ಹೆಸರಿನಲ್ಲಿ ಹೊರತೆಗೆದ್ರು. ಭಾರತದ ಶ್ರೇಷ್ಠ ಬೌದ್ಧ ಕಲೆಯ ಪ್ರತೀಕವಾಗಿದ್ದ ಈ ಕಲಾಕೃತಿಗಳನ್ನು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ನೇರವಾಗಿ ಲಂಡನ್ಗೆ ಹಡಗಿನ ಮೂಲಕ ಸಾಗಿಸಲಾಯಿತು. ಟಿಪ್ಪು ಸುಲ್ತಾನ್ನ ಹುಲಿ. ಈ ವಸ್ತು ಈಗ ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಸಂರಕ್ಷಿಸಲಾಗಿದೆ. ಇದು ಸುಮಾರು 227 ವರ್ಷಗಳಿಂದ ಅಲ್ಲಿ ಇದೆ. 1799ರಲ್ಲಿ ಬ್ರಿಟಿಷ್ ಸೈನ್ಯ ಇದನ್ನ ಭಾರತದಿಂದ ತೆಗೆದುಕೊಂಡು ಹೋಗಿತ್ತು. 1799ರ 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿರುವ ನಂತರ ಶ್ರೀರಂಗಪಟ್ಟಣದ ಕೋಟೆಯನ್ನು ಬ್ರಿಟಿಷರು ಲೂಟಿ ಮಾಡಿದ್ರು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ಮೇಲಿದ್ದ ದ್ವೇಷಕ್ಕೆ ಸಾಂಕೇತಿಕವಾಗಿ ಮಾಡಿಸಿದ್ದ ಈ ಮರದ ಹುಲಿ ಬ್ರಿಟಿಷರ ಕೈವಶವಾಯಿತು. ಇದನ್ನು ವಿಜಯದ ಸಂಕೇತವಾಗಿ ಲಂಡನ್ಗೆ ಕೊಂಡೊಯ್ಯಲಾಯಿತು. ಇದು ಬ್ರಿಟಿಷ್ ಸೈನಿಕನೊಬ್ಬನನ್ನು ಹುಲಿ ಕೊಲ್ಲುತ್ತಿರುವಂತೆ ವಿನ್ಯಾಸಗೊಳಿಸಲಾದ ಒಂದು ಸಂಗೀತ ವಾದ್ಯ. ನಟರಾಜನ ಕಂಚಿನ ಮೂರ್ತಿ. ಚೋಳರ ಕಾಲದ ಕಲಾಕೃತಿಗಳು. ಚೋಳರ ಕಾಲದ ನಟರಾಜನ ಕಂಚಿನ ಮೂರ್ತಿಗಳು ಮತ್ತು ಇತರೆ ಅಮೂಲ್ಯ ಕಲಾಕೃತಿಗಳು ಈಗ ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್, ಪ್ಯಾರಿಸ್ನ ಗೇಮಟ್ ಮ್ಯೂಸಿಯಂ ಹಾಗೂ ಆಸ್ಟ್ರೇಲಿಯಾದ ನ್ಯಾಷನಲ್ ಗ್ಯಾಲರಿಯಲ್ಲಿ ಸಂರಕ್ಷಿಸಲಾಗಿದೆ. ಈ ಕಲಾಕೃತಿಗಳನ್ನು 1960ರಿಂದ 2000ರ ನಡುವೆ ವಿವಿಧ ಅವಧಿಗಳಲ್ಲಿ ಭಾರತದಿಂದ ಹೊರಕ್ಕೆ ಸಾಗಿಸಲಾಗಿದೆ. ಸುಭಾಷ್ ಕಪೂರ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಕಳ್ಳ ಸಾಗಾಣೆದಾರರು ಮತ್ತು ಪುರಾತನ ವಸ್ತುಗಳ ಮಾಫಿಯಾ ಈ ಕಲಾಕೃತಿಗಳನ್ನು ವಿದೇಶಗಳಿಗೆ ಕೊಂಡೊಯ್ದಿದ್ದಾರೆ. ದಕ್ಷಿಣ ಭಾರತದ, ವಿಶೇಷವಾಗಿ ತಮಿಳುನಾಡಿನ ಪುರಾತನ ದೇವಾಲಯಗಳಿಂದ ಚೋಳರ ಕಾಲದ ಅತ್ಯಮೂಲ್ಯ ಕಂಚಿನ ನಟರಾಜ, ಶಿವಪಾರ್ವತಿ ಮತ್ತು ಆಳ್ವರರ ಮೂರ್ತಿಗಳನ್ನು ಕದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಂತರ ರೂಪಾಯಿಗಳಿಗೆ ವಿದೇಶಿ ಮ್ಯೂಸಿಯಂಗಳು ಮತ್ತು ಖಾಸಗಿ ಸಂಗ್ರಹಕಾರರಿಗೆ ಮಾರಾಟ ಮಾಡಲಾಗಿತ್ತು. ಮರಳಿ ತರಲು ಕೇಂದ್ರ ಸರ್ಕಾರದ ಪ್ರಯತ್ನಗಳೇನು? ಸ್ವಾತಂತ್ರ್ಯ ಬಂದ ನಂತರದ ದಶಕಗಳಲ್ಲಿ ಭಾರತೀಯ ಕಲಾಕೃತಿಗಳನ್ನು ಮರಳಿ ತರುವ ಪ್ರಕ್ರಿಯೆ ಅತ್ಯಂತ ನಿಧಾನಗತಿಯಲ್ಲಿತ್ತು. ಆದರೆ ಕಳೆದ ಒಂದು ದಶಕದಲ್ಲಿ, ವಿಶೇಷವಾಗಿ 2014ರ ನಂತರ ಈ ಪ್ರಕ್ರಿಯೆಗೆ ಅಭೂತಪೂರ್ವ ವೇಗ ಸಿಕ್ಕಿದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಜಾಗತಿಕ ಮಟ್ಟದಲ್ಲಿ
ತೀವ್ರ ರಾಜತಾಂತ್ರಿಕ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಪ್ರಸ್ತುತ ವಿದೇಶಗಳಲ್ಲಿರುವ ಭಾರತದ ಎಲ್ಲಾ ಕಲಾಕೃತಿಗಳ ಸಮಗ್ರ ಡಿಜಿಟಲ್ ಡೇಟಾಬೇಸ್ ಸಿದ್ಧಪಡಿಸ್ತಾ ಇದೆ. ಕದ್ದೊಯ್ದ ಕಲಾಕೃತಿಗಳ ಪತ್ತೆಗಾಗಿ ಇಂಟರ್ಪೋಲ್ ಮತ್ತು ಸಂಸ್ಕೃತಿ ಸಚಿವಾಲಯ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸಗಳ ಸಂದರ್ಭದಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕತೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ಒಯ್ದ ವಸ್ತುಗಳನ್ನು ಸಂಪೂರ್ಣವಾಗಿ ಮರಳಿ ಪಡೆಯುವುದಕ್ಕೆ ಇನ್ನು ದೀರ್ಘ ಹೋರಾಟ ಬಾಕಿ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ದಿಸೆಯಲ್ಲಿ ಕಂಡಿರುವ ಯಶಸ್ಸು ಭಾರತೀಯರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಯಶಸ್ಸಿನ ಉದಾಹರಣೆಗಳು ನೋಡೋದಾದ್ರೆ, ಕೆನಡಾದ ಮ್ಯೂಸಿಯಂನಲ್ಲಿದ್ದ 18ನೇ ಶತಮಾನದ ವಾರಣಾಸಿಯ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯನ್ನ 2021ರಲ್ಲಿ ಮರಳಿ ತರಲಾಯಿತು. ಆಸ್ಟ್ರೇಲಿಯಾದ ನ್ಯಾಷನಲ್ ಗ್ಯಾಲರಿಯಲ್ಲಿದ್ದ ತಮಿಳುನಾಡಿನ ನಟರಾಜನ ಮೂರ್ತಿಯನ್ನ ದೀರ್ಘ ಕಾನೂನು ಹೋರಾಟದ ನಂತರ ವಾಪಸ್ ಪಡೆಯಲಾಯಿತು. ಪಶ್ಚಿಮ ಬಂಗಾಳದ ತಮ್ಲಕ್ ಎಂಬಲ್ಲಿ ಪತ್ತೆಯಾಗಿದ್ದ ಟಿರಾಕೋಟಾ ನಿರ್ಮಿತ ಅಪರೂಪದ ಯಕ್ಷಿ ವಿಗ್ರಹವನ್ನ ಬ್ರಿಟಿಷರ ಕಾಲದಲ್ಲೇ ಕೊಂಡೊಯ್ದು ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಇಡಲಾಗಿತ್ತು. 1986ರಲ್ಲಿ ರಾಜತಾಂತ್ರಿಕ ಮಾತುಕತೆ ನಂತರ ಭಾರತಕ್ಕೆ ತರಲಾಯಿತು. ಸ್ವಾತಂತ್ರ್ಯ ಬಂದಾಗಿನಿಂದ 2014ರವರೆಗೆ ಭಾರತಕ್ಕೆ ಮರಳಿ ಬಂದ ಪುರಾತನ ವಸ್ತುಗಳ ಸಂಖ್ಯೆ ಅತ್ಯಂತ ಕಡಿಮೆ. ಅಲ್ಲಿಯವರೆಗೆ ಬಂದಿದ್ದು ಕೇವಲ 13 ಪ್ರಾಚೀನ ವಸ್ತುಗಳು ಎಂದು ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳುತ್ತವೆ. ಆದರೆ 2014ರಿಂದ 2026ರವರೆಗಿನ ಅವಧಿಯಲ್ಲಿ 650ಕ್ಕೂ ಹೆಚ್ಚು ಅತ್ಯಮೂಲ್ಯ ಕಲಾಕೃತಿಗಳನ್ನು ವಿವಿಧ ದೇಶಗಳಿಂದ ಭಾರತಕ್ಕೆ ಯಶಸ್ವಿಯಾಗಿ ಮರಳಿ ತರಲಾಗಿದೆ. ಇದರಲ್ಲಿ ಅಮೆರಿಕ ಒಂದರಿಂದಲೇ 200ಕ್ಕೂ ಹೆಚ್ಚು ವಸ್ತುಗಳು ವಾಪಸ್ ಬಂದಿವೆ. ಯುನೆಸ್ಕೋ 1970ರ ಕನ್ವೆನ್ಷನ್ ಅಂತಾರಾಷ್ಟ್ರೀಯ ನಿಯಮದ ಪ್ರಕಾರ 1970ರ ನಂತರ ಕಳ್ಳತನವಾಗಿ ವಿದೇಶಕ್ಕೆ ಹೋದ ವಸ್ತುಗಳನ್ನು ಕಾನೂನುಬದ್ಧವಾಗಿ ಮರಳಿ ಕೇಳಬಹುದು. ಆದರೆ ಬ್ರಿಟಿಷರ ಕಾಲದಲ್ಲಿ ಅಂದರೆ 1970ಕ್ಕಿಂತ ಮೊದಲು ಸಾಗಿಸಲಾದ ಕೊಹಿನೂರ್ ವಜ್ರ ಅಥವಾ ಅಮರಾವತಿ ಮಾರ್ಬಲ್ಸ್ಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಯುನೈಟೆಡ್ ಕಿಂಗ್ಡಮ್ ಮತ್ತು ಇತರ ದೇಶಗಳ ಮ್ಯೂಸಿಯಂ ಕಾಯ್ದೆಗಳ ಪ್ರಕಾರ ಅಲ್ಲಿನ ರಾಷ್ಟ್ರೀಯ ಸಂಗ್ರಹಾಲಯದಲ್ಲಿರುವ ವಸ್ತುಗಳನ್ನು ಬೇರೆ ದೇಶಗಳಿಗೆ ಶಾಶ್ವತವಾಗಿ ಹಿಂದಿರುಗಿಸಲು ಅಲ್ಲಿನ ಸಂಸತ್ತಿನ ವಿಶೇಷ ಅನುಮತಿ ಬೇಕು. ಆ ಕಾಲದ ಒಪ್ಪಂದದ ಮೂಲಕ ಕೊಹಿನೂರ್ ವಜ್ರ ಬಂದಿದ್ದು ಅದನ್ನು ಮರಳಿ ನೀಡಲು ಬರುವುದಿಲ್ಲ ಎಂಬ ನಿಲುವನ್ನ ಬ್ರಿಟಿಷ್ ಸರ್ಕಾರ ತಳೆದಿದೆ. ಭಾರತ ಸರ್ಕಾರ ಅಮೆರಿಕ, ಆಸ್ಟ್ರೇಲಿಯಾ, ಯುಕೆ, ಕೆನಡಾ ಮತ್ತು ಜರ್ಮನಿ ದೇಶಗಳೊಂದಿಗೆ ಈ ಸಂಬಂಧ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದೆ. G20 ಶೃಂಗಸಭೆಗಳ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆಸ್ತಿಗಳ ರಕ್ಷಣೆ ಮತ್ತು ಮರುಸ್ಥಾಪನೆಯನ್ನ ಪ್ರಮುಖ ಕಾರ್ಯಸೂಚಿಯನ್ನಾಗಿ ಮಂಡಿಸಲಾಯಿತು. ಇದರ ಫಲವಾಗಿ ಕದ್ದ ವಸ್ತುಗಳನ್ನು ವಿದೇಶಿ ಸರ್ಕಾರಗಳೇ ಸ್ವಯಂ ಪ್ರೇರಿತವಾಗಿ ಪತ್ತೆ ಹಚ್ಚಿ ಭಾರತಕ್ಕೆ ಹಸ್ತಾಂತರಿಸುತ್ತಿವೆ.